ಟಿವಿ ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ ಪಾಟೀಲ್. ಇದೀಗ ಮುಖ್ಯಾಂಶಗಳು. ಸಮಾಜವಾದಿ ಪಕ್ಷದ ಮಾಜಿ ನಾಯಕಿ ಜಯಪ್ರದಾ ಬಿಜೆಪಿ ಸೇರ್ಪಡೆ ಸಾಧ್ಯತೆ. ಮಹಿಳಾ ವಿವಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರ ಉದ್ಘಾಟನೆ. ಮಹಿಳಾ ವಿವಿಯ ಸಮಾಜ ಕಾರ್ಯ ವಿಭಾಗದಲ್ಲಿ ಕಾರ್ಯಾಗಾರ. ದೀಪಿಕಾ ಅಭಿನಯದ ಚಪಾಕ್ ಫಸ್ಟ್ ಲುಕ್ ಬಿಡುಗಡೆ. ಐಪಿಎಲ್ನಲ್ಲಿ ಇಂದು ರಾಯಲ್ಸ್ ವಿರುದ್ಧ ಪಂಜಾಬ್ ಹೋರಾಟ. ಸಮಾಜವಾದಿ ಪಕ್ಷದ ಮಾಜಿ ನಾಯಕಿ ಜಯಪ್ರದಾ ಅವರು ಇಂದು ಬಿಜೆಪಿ ಪಕ್ಷಕ್ಕೆ ಸೇರಲಿದ್ದಾರೆ ಎಂಬ ಅಚ್ಚರಿಯ ವಿಷಯ ತಿಳಿದುಬಂದಿದೆ. ಸಮಾಜವಾದಿ ಪಕ್ಷದ ಆಜಂ ಖಾನ್ ಅವರ ವಿರುದ್ಧವೇ ಬಿಜೆಪಿ ಅಭ್ಯರ್ಥಿಯಾಗಿ ಉತ್ತರ ಪ್ರದೇಶದ ರಾಂಪುರ್ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಮೋದಿ ಕಾರ್ಯವೈಖರಿ ಮತ್ತು ಬಿಜೆಪಿ ನಡೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ ಜಯಪ್ರದಾ ಇದೀಗ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗುವುದಾಗಿ ತಿಳಿದುಬಂದಿದೆ. ಅವರು ಸಮಾಜವಾದಿ ಪಕ್ಷದಿಂದ 2 ಬಾರಿ ರಾಂಪುರದ ಸಂಸದೆಯಾಗಿ ಲೋಕಸಭೆ ಪ್ರವೇಶಿಸಿದ್ದರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟಿಸಲಾಯಿತು. ನೆಹರು ಯುವ ಕೇಂದ್ರದ ಜಿಲ್ಲಾ ಸಮನ್ವಯಾಧಿಕಾರಿ ಡಿ ದಯಾನಂದ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮ ಆಗ್ತದೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ನೀವು ಗಮನ ಹರಿಸಿದ್ರೆ ನಿಮಗೆ ರಾಷ್ಟ್ರ ಮಟ್ಟದವರೆಗೆ ಹೋಗುವವರೆಗೂ ಕೂಡ ಅವಕಾಶ ಇರ್ತದೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಸ್ಟೇಟ್ ಮೀಟಿಂಗ್ ಹೋದಾಗ NSS ಸ್ಟೇಟ್ ಮೀಟಿಂಗ್ ಹೋದಾಗ ಬರೀ 2 ಭಾಷೆಗೆ ಅವಕಾಶ ಇರ್ತದೆ, ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇತ್ತು. ಅದನ್ನು ಫೋರ್ಸ್ ಮಾಡಿ ರೀಜನಲ್ ಭಾಷೆಯಲ್ಲಿ ಕೂಡ ನೀವು ಕಾರ್ಯಕ್ರಮದಲ್ಲಿ ವಿವಿಯ ಸಮಾಜ ವಿಜ್ಞಾನ ವಿಭಾಗದ ಡೀನ್ ಪ್ರೊಫೆಸರ್ ಓಂಕಾರ ಕಾಕಡೆ ಮುಖ್ಯ ಅತಿಥಿಗಳಾಗಿದ್ದರು. ನಿಮ್ಮಗಳ ಗಮನಕ್ಕೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ನೀವು ಇಲ್ಲಿ ಕೂತಿದ್ದೀರಿ, ನಿಮ್ಮ ಕ್ಲಾಸ್ಮೇಟ್ಸ್, ನಿಮ್ಮ ಸಹಪಾಠಿಗಳು ಈ NSS ನ ಭಾಗ ಆಗಿರದೇ ಇರುವವರ ವರ್ತನೆಗಳನ್ನ ನೋಡಿ, ಅವರಲ್ಲಿರ್ತಕ್ಕಂತಹ ಬಿಹೇವಿಯರ್ಸ್ ನೋಡಿ, ಅವರ ಆಟಿಟ್ಯೂಡ್ ನೋಡಿ, ಅವರಿಗಿಂತ ನೀವು ಖಂಡಿತವಾಗಿಯೂ ಭಿನ್ನ ಆಗಿರ್ತೀರಿ. ಏನು ಒಂದು ಆತ್ಮಸ್ಥೈರ್ಯ ಇರ್ತದೆ, ಒಂದು ಆತ್ಮಬಲ ಇರ್ತದೆ, ಸಾಮಾಜಿಕ ಬದ್ಧತೆ ಇರ್ತದೆ. ವಿವಿಯ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ PG ತಡ್ಸದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಳಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಯಾಕೆಂದ್ರೆ ನಾವು ಯಾವ ಮನೋಭಾವದಿಂದಲೂ ಏನನ್ನೂ ನೋಡ್ತಾ ಇಲ್ಲ. ಸ್ನೇಹಿತರು ಬಹುಶಃ ನಮಗಿಲ್ಲ, ವಾಟ್ಸಪ್ ಅಥವಾ ನಮ್ಮ ಮೊಬೈಲ್ಗಳೇ ನಮಗೆ ಫ್ರೆಂಡ್ಸ್ಗಳು. ವೈಜ್ಞಾನಿಕ ಮನೋಭಾವ ಅಂದ್ರೆ ವಿಜ್ಞಾನದ ಮನೋಭಾವ ಅಲ್ಲ. ವೈಜ್ಞಾನಿಕ ಮನೋಭಾವ ಅಂತಂದ್ರೆ ಅದನ್ನೊಂದು ಸಕಾರಣವನ್ನ ಕೊಟ್ಟು ಬೆಳೆಸ್ಕೊಳ್ಬೇಕಾದಂತದ್ದು. ಬಹುಶಃ ಕಾರ್ಯಕ್ರಮದಲ್ಲಿ NSS ಸಂಯೋಜಕ ಪ್ರೊಫೆಸರ್ BL ಲಕ್ಕಣ್ಣವರ್, NSS ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಗುಲಾಬ್ ರಾಠೋಡ್, ಡಾಕ್ಟರ್ ಹನುಮಂತಯ್ಯ ಪೂಜಾರಿ, ಡಾಕ್ಟರ್ ಕಲಾವತಿ ಕಾಂಬ್ಳೆ, ವಿವಿಧ ನಿಕಾಯಗಳ ಪ್ರಾಧ್ಯಾಪಕರು, NSS ಸ್ವಯಂ ಸೇವಕರು, ಸಂಶೋಧನಾ ಹಾಗೂ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನರಸಿಂಹ ರಾಯಚೂರ್ ಉದ್ಘಾಟಿಸಿದರು. Practically, I am not graduate from social work. So, ನನ್ನ ಗ್ರ್ಯಾಜುಯೇಷನ್ ಆಗಿದ್ದೆಲ್ಲ ಸೋಷಿಯಲ್ ವರ್ಕ್ ಮಾಡ್ಬೇಕಂತೇಳಿ ಆಗಿಲ್ಲ. ನಾನು BCom ಗ್ರ್ಯಾಜುಯೇಟ್. ಬಟ್ ಲಾಸ್ಟ್ 25 ಇಯರ್ಸಿಂದ ನಾನು ಸೋಷಿಯಲ್ ವರ್ಕೇ ಮಾಡ್ತಾ ಇದ್ದು, ಅದರಲ್ಲೇನು ಸಂಶಯ ಇಲ್ಲ. ನನಗೆ ಸೋಷಿಯಲ್ ವರ್ಕ್ ಈ ರೀತಿ ವರ್ಕ್ಶಾಪ್ ಏನಾದರೂ ಇದ್ದರೆ ಹೋಗ್ಲಿಕ್ಕೆ ಆಸಕ್ತಿ. ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ TBBST ರಾಮನಯ್ಯ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ವಿವಿಯ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ SA ಕಾಜಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ BLD ಮೆಡಿಕಲ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ವೀಣಾ ಅಲ್ಗೂರ್,
ವಿವಿಯ ಸಮಾಜ ಕಾರ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಕಲಾವತಿ ಕಾಂಬ್ಳೆ, ವಿವಿಯ ಸಮಾಜ ಕಾರ್ಯ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಜಿಬಿ ಸೋನಾರ್, ವಿವಿಧ ಇಲಾಖೆಯ ಸಮಾಜ ಕಾರ್ಯಕರ್ತರು, ಸಮಾಜ ಕಾರ್ಯ ವಿಭಾಗದ ಸಂಶೋಧನಾ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಗುಳ್ಳಿಕೆರೆಯ ಬೆಡಗಿ ದೀಪಿಕಾ ಪಡುಕೋಣೆ ಅಭಿನಯಿಸುತ್ತಿರುವ ಚಪಾಕ್ ಚಿತ್ರದ ಫಸ್ಟ್ ಲುಕ್ ಇಂದು ಬಿಡುಗಡೆಯಾಗಿದೆ. ಈ ಸಿನಿಮಾ ಆಸಿಡ್ ಸಂತ್ರಸ್ತೆ ಲಕ್ಷ್ಮಿ ಅಗರ್ವಾಲ್ ಕುರಿತ ಚಿತ್ರವಾಗಿದ್ದು, ಚಿತ್ರದಲ್ಲಿ ದೀಪಿಕಾ ಅವರಂತೆಯೇ ಗೋಚರಿಸುತ್ತಿದ್ದಾರೆ. ಈ ಚಿತ್ರದ ಫಸ್ಟ್ ಲುಕ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಂತಸ ಹಂಚಿಕೊಂಡಿರುವ ದೀಪಿಕಾ, ಈ ಪಾತ್ರ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎಂದು ಹೇಳಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಪಂಜಾಬ್ ಸವಾಲು ಎದುರಿಸಲಿದೆ. ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಮತ್ತೊಂದು ರೋಚಕ ಹೋರಾಟ ನಿರೀಕ್ಷಿಸಲಾಗಿದೆ. ಕಳೆದ ವರ್ಷ ನಿಷೇಧಕ್ಕೊಳಗಾಗಿದ್ದ ಆಸೀಸ್ ಮಾಜಿ ನಾಯಕ ಸ್ಟೀವ್ ಸ್ಮಿತ್ ರಾಜಸ್ಥಾನ ತಂಡ ಸೇರಿಕೊಂಡಿದ್ದು, ತನ್ನ ಬ್ಯಾಟಿಂಗ್ ಬಲ ಹೆಚ್ಚಾಗಿದೆ. ಎರಡು ತಂಡಗಳಿಗೂ ಇದು ಮೊದಲ ಪಂದ್ಯವಾಗಿದ್ದು, ಶುಭಾರಂಭದ ನಿರೀಕ್ಷೆಯಲ್ಲಿದ್ದಾರೆ. ರಕ್ತಚಂದನ ಕರ್ನಾಟಕ ಸೇರಿದಂತೆ ದೇಶದ ಕೆಲವೇ ಪ್ರದೇಶಗಳಲ್ಲಿ ಬೆಳೆಯುವ ಅಪರೂಪದ ಸಸ್ಯವರ್ಗ. ಮೌಲ್ಯದ ವಿಚಾರಕ್ಕೆ ಬಂದರೆ ಇದಕ್ಕೆ ಶ್ರೀಗಂಧದ ನಂತರದ ಸ್ಥಾನ. ಔಷಧೀಯ ಗುಣಗಳನ್ನು ಹೊಂದಿರುವ ಈ ಬಹುಪಯೋಗಿ ಗಿಡಗಳು ದಿನ ಕಳೆದಂತೆ ಮರೆಯಾಗುತ್ತಾ ಬರುತ್ತಿವೆ. ಇದರ ಹೆಚ್ಚಿದ ಬೇಡಿಕೆಯಿಂದಾಗಿ ಕಳ್ಳ ಸಾಗಾಣಿಕೆಯ ಪ್ರಮಾಣವು ಹೆಚ್ಚುತ್ತಿದೆ. ಪರಿಮಳದೊಂದಿಗೆ ಎಲ್ಲ ಜನರನ್ನ ಸೆಳೆದುಕೊಳ್ಳುವುದು ಈ ರಕ್ತಚಂದನ. ಬಾಹುಬಲಿಯ ಮಸ್ತಕಾಭಿಷೇಕ ಹಿಡಿದು ಚರ್ಮ ರೋಗ ನಿವಾರಣೆವರೆಗೂ ಇದನ್ನ ಬಳಸುವರು. ಆಯುರ್ವೇದದಲ್ಲಿ ಇದು ಮಹತ್ವದ ಪಾತ್ರ ವಹಿಸಿದೆ. ಅಪರೂಪದ ಸಸ್ಯವೆನಿಸಿದ ರಕ್ತಚಂದನ ಕಾಣುವುದು ವಿರಳ. ಚೆನ್ನಾಗಿ ಬಲಿತ ಮರದ ಕೊರಡನ್ನ ತೆಗೆದರೆ ಕೆಂಪಾದ ಬಣ್ಣ ಬರುವುದರಿಂದ ಇದಕ್ಕೆ ರಕ್ತಚಂದನವೆಂದು ಕರೆಯುತ್ತಾರೆ. ರಕ್ತಚಂದನ ಬೆಳೆಯುವವರು ತುಂಬಾ ಕಡಿಮೆ. ಉತ್ತರ ಕನ್ನಡದಲ್ಲಿ ರಕ್ತಚಂದನದ ಗಿಡ ನೆಟ್ಟು ಬೆಳೆಸಲು ಪ್ರಯತ್ನಿಸಿದವರು ಕಡಿಮೆ. ಔಷಧೀಯ ವನಗಳಲ್ಲಿ ಮಾತ್ರ ಇವು ಕಾಣಸಿಗುತ್ತವೆ. ಪುತ್ತೂರಿನ ಕೃಷಿ ಭೂಮಿಯಲ್ಲಿ ಈ ಮರಗಳನ್ನ ಹೇರಳವಾಗಿ ಕಾಣಬಹುದು. ರಕ್ತಚಂದನವು ಶ್ರೀಗಂಧಕ್ಕಿಂತಲೂ ಶೀಘ್ರವಾಗಿ ಬೆಳೆಯುತ್ತದೆ. ಇದು ಎತ್ತರವಾಗುವುದಕ್ಕಿಂತ ದಪ್ಪವಾಗಿ ಬೆಳೆಯುವುದರಿಂದ ತುಂಬಾ ಲಾಭದಾಯಕವಾಗಿದೆ. ಈ ಮರದ ವ್ಯಾಸ 50ರಿಂದ 150 ಸೆಂಟಿಮೀಟರ್ ಇರುತ್ತದೆ. 20 ವರ್ಷಗಳಲ್ಲಿ ಕಟಾವಿಗೆ ಬರುತ್ತದೆ. ಚಂದನಕ್ಕೆ ರೋಗ ಮತ್ತು ಕೀಟ ಬಾಧೆಗಳು ವಿರಳ. ಬೇಸಿಗೆಯಲ್ಲಿ ನೆಲ ತಂಪಾಗುವಷ್ಟು ನೀರು, ಮಳೆಗಾಲದಲ್ಲಿ ನೀರು ನಿಲ್ಲದಂತಹ ವ್ಯವಸ್ಥೆ ಮಾಡುವುದು ಮುಖ್ಯ. 3 ವರ್ಷದಲ್ಲಿ 5 ಮೀಟರ್ ಎತ್ತರ ಬೆಳೆಯುವ ಮರವಿದು. ರಕ್ತಚಂದನ ವೈಜ್ಞಾನಿಕ ಹೆಸರು ಟೆರೋಕಾರ್ಪಸ್ ಸಂಡಾಲಿಫಸ್. ಇದನ್ನ ಕಳ್ಳತನ ಮಾಡುವವರ ಸಂಖ್ಯೆಯು ಜಾಸ್ತಿ ಆಗುತ್ತಿದೆ. ರಕ್ತಚಂದನದ ರಕ್ತ ಹೀರುವ ಕದಿಮರು ಜಾಸ್ತಿ ಆಗುತ್ತಿದ್ದಾರೆ. ಕೋಟಿ ಕೋಟಿ ಬೆಲೆ ಬಾಳುವ ಈ ಮರಗಳು ಇಂದು ಕರ್ನಾಟಕದಲ್ಲಿ ಅಳಿವಿನಂಚಿನಲ್ಲಿವೆ. ಈ ಅಳಿವಿನಂಚಿನಲ್ಲಿರುವ ಈ ಮರಗಳನ್ನ, ಇವುಗಳ ಸಂತತಿಗಳನ್ನ ನಾವೆಲ್ಲರೂ ಬೆಳೆಸಬೇಕಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಕ್ಕ ಟಿವಿ. ಅಕ್ಕ ಟಿವಿ ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್.